ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಬುಧ ಸಂಭೋಗ ಸಂಗಾತಿಗೆ ನಿಜವಾಗಿಯೂ ತೃಪ್ತಿ ನೀಡುತ್ತದೆಯೇ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನನ್ನ ಬಾಯ್ ಫ್ರೆಂಡ್ ಮತ್ತು ನಾನು ಬಹಳ ಸಮಯದಿಂದ ರಿಲೇಶನ್ಶಿಪ್ನಲ್ಲಿದ್ದೇವೆ. ನಮ್ಮ ನಡುವಿನ ಲೈಂಗಿಕತೆಯು ಅದ್ಭುತವಾಗಿದೆ. ಈಗ ನಾವು ಬುಧ ಸಂಭೋಗದಂತಹ ಹೊಸ ಪ್ರಯತ್ನದತ್ತ ಚಿಂತನೆ ಮಾಡುತ್ತಿದ್ದೇವೆ. ಈ ಪ್ರಯತ್ನ ಮಾಡುವಾಗ ಯಾವ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಎಂದು ನನಗೆ ಹೇಳುವಿರಾ ಎಂದು ವೀಕ್ಷಕರೊಬ್ಬರು ಪ್ರಶ್ನೆ ಮಾಡಿದ್ದು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಜ್ಞರ ಸಲಹೆಯಂತೆ ಇಂದು ಈ ವಿಡಿಯೋದಲ್ಲಿ ಮಾಹಿತಿ ನೀಡಲು ಪ್ರಯತ್ನಿಸೋಣ. ಸ್ನೇಹಿತರೆ, ಲೈಂಗಿಕತೆ ಖಂಡಿತವಾಗಿಯೂ ಜೀವಿತಾವಧಿಯಲ್ಲಿ ದಿನನಿತ್ಯದ ವೆನಿಲ್ಲಾ ರೀತಿಯಾಗಿರಬೇಕಾಗಿಲ್ಲ. ಆದ್ದರಿಂದ ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಸಿದ್ಧರಿರುವುದಕ್ಕಾಗಿ ಶ್ಲಾಘಿಸುತ್ತೇನೆ. ಬುಧ ಸಂಭೋಗವು ನಿಷೇಧದ ಲೈಂಗಿಕ ಕ್ರಿಯೆಯಲ್ಲ. ಈಗ ಹೆಚ್ಚು ಜೋಡಿಗಳು ಈ ಭಂಗಿ ಪ್ರಯತ್ನಿಸಲು ಸಿದ್ಧರಿದ್ದಾರೆ. ಇದನ್ನು ಸರಿಯಾಗಿ ಮಾಡಿದರೆ ಅದು ಆಹ್ಲಾದಕರವಾಗಿರುತ್ತದೆ. ಬುಧದ್ವಾರ, ಬುಧನಾಳ ಮತ್ತು ಕೊಂಬಿನಂಥ ತುದಿ ಅವುಗಳ ಸುತ್ತಲೂ ಹಾಗೂ ಅವುಗಳ ತುದಿವರೆಗೂ ಹಲವಾರು ನರಗಳನ್ನು ಹೊಂದಿವೆ. ಬುಧ ಸಂಭೋಗದ ಸಮಯದಲ್ಲಿ ಈ ನರದ ತುದಿಗಳು ಪ್ರಚೋದಿಸಿದಾಗ ಅದು ನಿಜವಾಗಿಯೂ ಒಳ್ಳೆಯ ಮುದ ನೀಡುತ್ತದೆ. ಪುರುಷರು ಮತ್ತು ಮಹಿಳೆಯರಿಗಾಗಿ ಹೊಸ ಸಂತೋಷಗಳನ್ನು ಕಂಡುಹಿಡಿಯಲಾಗುತ್ತದೆ. ನಿಮ್ಮ ಗೆಳೆಯನು ಬುಧದ ಆಟವನ್ನು ಪ್ರಯತ್ನಿಸಲು ನೀವು ಪ್ರೋತ್ಸಾಹಿಸಬಹುದು, ಆದರೂ ಇದು ಕಠಿಣವಾಗಿರುತ್ತದೆ, ಏಕೆಂದರೆ ಪುರುಷರು ಅದರಿಂದ ನೇರವಾಗಿ ಬೆದರಿಸುತ್ತಾರೆ. ಬುಧ ಸಂಭೋಗದ ಸುತ್ತಲಿನ ನಿಷೇಧವು ಕಾಮೋತ್ತೇಜಕವಾಗಿ ಕಾರ್ಯನಿರ್ವಹಿಸುತ್ತದೆ. ತುಂಟತನವನ್ನು ಪ್ರಯತ್ನಿಸುವುದರ ಮೂಲಕ ನೀವು ಅಂತಹ ರೋಮಾಂಚನ ಪಡೆಯಬಹುದು. ಇನ್ನು ಬುಧ ಸಂಭೋಗವನ್ನು ಪ್ರಯತ್ನಿಸುವ ಮೊದಲು ಸ್ನಾನ ಮಾಡುವುದು ಉತ್ತಮ ಮಾರ್ಗ. ಕೆನ್ನೆ ಮತ್ತು ಬುಧದ್ವಾರದ ಸುತ್ತಲಿನ ಪ್ರದೇಶವನ್ನು ಫೋರ್ಫಿಂಗರ್ಗಳೊಂದಿಗೆ ಮಸಾಜ್ ಮಾಡಲು ಪ್ರಯತ್ನಿಸಿ ಮತ್ತು ನೀವು ನಿಧಾನವಾಗಿ ಭೇದಿಸುವಾಗ ಸಾಕಷ್ಟು ಲುಬ್ಗಳನ್ನು ಬಳಸಿ. ಅವನು ನಿಮ್ಮನ್ನು ಹಿಂದಿನಿಂದ ಪ್ರವೇಶಿಸಲು ಪ್ರಯತ್ನಿಸುತ್ತಿರುವಾಗ ನೀವು ಸಾಕಷ್ಟು ಆರಾಮವಾಗಿರುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಆತಂಕದಿಂದಾಗಿ ನೀವು ಉದ್ವಿಗ್ನರಾಗಿದ್ದರೆ ಅದು ಬಿಗಿಯಾದ ಬುಧ ಸ್ನಾಯುಗಳನ್ನು ಮತ್ತಷ್ಟು ಕಷ್ಟಕರವಾಗುತ್ತದೆ. ಆಗ ಬುಧ ಸಂಭೋಗ ಪ್ರಯತ್ನಿಸುವುದು ಮತ್ತಷ್ಟು ಕಷ್ಟಕರ ಮತ್ತು ಸಾಕಷ್ಟು ನೋವನ್ನುಂಟು ಮಾಡುತ್ತದೆ. ನೀವು ಮೊದಲಿಗೆ ಶಿಶ್ನ ನುಗ್ಗುವಿಕೆಗೆ ಕಷ್ಟವಾದರೆ ಮೊದಲು ಆತನ ಬೆರಳುಗಳನ್ನು ಸಹ ಬಳಸಬಹುದು. ಟಾಪ್ ಅಥವಾ ಡಾಗಿ ಶೈಲಿಯಲ್ಲಿರುವುದು ಬುಧ ಸಂಭೋಗದ ಸಮಯದಲ್ಲಿ ಮಹಿಳೆಯರಿಗೆ ಗರಿಷ್ಠ ನಿಯಂತ್ರಣವನ್ನು ನೀಡುತ್ತದೆ. ಸೌಮ್ಯವಾದ ಒತ್ತಡಗಳಿಗೆ ಹೋಗಿ ಮತ್ತು ಎಷ್ಟು ದೂರ ಮತ್ತು ಎಷ್ಟು ಆರಾಮದಾಯಕವಾಗಿದೆ ಎಂದು ಎಲ್ಲಾ ಸಮಯದಲ್ಲೂ ಸಂವಹನ ಮಾಡಿ. ಬುಧ ಸಂಭೋಗವು ಯೋನಿ ನುಗ್ಗುವಿಕೆಗಿಂತ ಹೆಚ್ಚಿರಲ್ಲ. ಲೈಂಗಿಕ ಸಮಯದಲ್ಲಿ ನೈರ್ಮಲ್ಯವನ್ನು ಯಾವುದೇ ಹಂತದಲ್ಲಿ ಮರೆಯಬಾರದು. ಆದ್ದರಿಂದ ಬುಧದಿಂದ ಯೋನಿಯವರೆಗೆ ತ್ವರಿತವಾಗಿ ನುಗ್ಗುವಿಕೆಯನ್ನು ತಪ್ಪಿಸಿ. ಈ ಕ್ರಿಯೆಗೂ ಮೊದಲು ಸ್ವಚ್ಛವಾಗಿ ತೊಳೆದುಬೇಕು. ಬ್ಯಾಕ್ಟೀರಿಯಾಗಳು ಯಾರ ಸ್ನೇಹಿತರಲ್ಲ ಮತ್ತು ಅದು ನಿಮಗೆ ತಿಳಿದಿರಲಿ. ನಿಧಾನವಾಗಿ ಹೋಗುವುದು ಮತ್ತು ಸಂವಹನ ಮಾಡುವುದು ಮುಖ್ಯ. ನಿಮ್ಮ ಸಂಗಾತಿಯ ಲೈಂಗಿಕ ಆರೋಗ್ಯ ಸ್ಥಿತಿ ಮತ್ತು ನಿಮ್ಮ ಬಗ್ಗೆ ನಿಮಗೆ ಖಚಿತವಿಲ್ಲದಿದ್ದರೆ, ಬುಧ ಸಂಭೋಗಕ್ಕೂ ರಕ್ಷಕಗಳನ್ನು ಬಳಸಿ. ಲೂಪ್, ಒರೆಸುವ ಬಟ್ಟೆಗಳು ಇಲ್ಲಿ ನಿಮ್ಮ ರಕ್ಷಕರು. ಅನಾನುಕೂಲ ಅಥವಾ ತುಂಬಾ ನೋವಿನಿಂದ ಕೂಡಿದರೆ ಆ ಹಂತದಲ್ಲಿ ನಿಲ್ಲಿಸಬೇಕು ಎಂದು ತಿಳಿಯಿರಿ. ನಿಮ್ಮ ಮನಸ್ಸನ್ನು ಬದಲಾಯಿಸುವ ಹಕ್ಕು ನಿಮಗೆ ಯಾವಾಗಲೂ ಇರುತ್ತದೆ. ಆನಂದಿಸಿ, ಜೀವನವು ವೈವಿಧ್ಯಮಯವಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.